ಫ್ಲಾಶ್ ಬ್ಯಾಕ್. ಒಂದು ಸೆಕೆಂಡ್ ಅಣ್ಣ ಹೊಸ್ತ ಮದ್ವೆ ಆಗಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಕಾರಣ ಯಾರು. ಅಲ್ಲಿವರೆಗೆ ಹೇಳಲ್ಲ. ನಾಥ್ ಅಂಡ್ ಬದ್ರಿನಾಥ್ ಇಡುವ 12 ಜ್ಯೋತಿರ್ಲಿಂಗದಲ್ಲಿ ಈ 2 ದೇವಾಲಯಗಳು 6 ತಿಂಗಳು ಮಾತ್ರ ಇರುತ್ತೆ. ಇನ್ನು 6 ತಿಂಗಳು ಕ್ಲೋಸ್ ಆಗುತ್ತೆ. ಈ ಜಾಗದಲ್ಲಿ ಯಕ್ಷರು ಗಂಧರ್ವರು ಬಂದು ಈ 6 ತಿಂಗಳು ಕ್ಲೋಸ್ ಆಗಿರುತ್ತೆ. ಇಂಥ ಟೈಮಲ್ಲಿ ಬಂದು ಪೂಜೆ ಮಾಡ್ತಾರೆ ಅನ್ನೋದು ಆಗಿನ ಕಾಲದಿಂದ ಪದ್ಧತಿ. ಕೇದಾರ್ನಾಥಲ್ಲಿ ಆಗಿದೆ. ಬಟ್ ಬದ್ರಿನಾಥಲ್ಲಿ ಏನು ಅಂತಂದರೆ ಇಲ್ಲಿ ತುಂಬ ಹಿಮ ಬೀಳ್ತದೆ ಅಂತ ಹೇಳ್ತಾರೆ. ಹಿಮ ಬೀಳೋ ರೇಂಜಿಗೆ ಎಲ್ಲರೂ ಇಲ್ಲಿ ಇರೋದೇ ಇಲ್ಲ. ಈ ಹೋಟ್ಲಲ್ಲಿ ಇರ್ತಾರಲ್ಲ ಎಲ್ಲ ಏನು ಇರೋದೇ ಇಲ್ಲ. ಪೂರ್ತಿ ರೋಡೆಲ್ಲ ಬ್ಲ್ಯಾಕ್ ಆಗೋಗುತ್ತೆ. ಹಿಮ ಜಾಸ್ತಿ ಆಗೋಗುತ್ತಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಯಾರು ಇರೋದೇ ಇಲ್ಲ, ಎಲ್ಲ ಬೇರೆ ಕಡೆ ಹೋಗ್ತಾರೆ ಅಂತ ಹೇಳ್ತಾರೆ. ಬಟ್ ನಮಗೆ ನಿಜ ಗೊತ್ತಿಲ್ಲ. ನಮ್ಮ ಹೋಟ್ಲು ಪ್ರಮೋಷನ್ ತೋರಿಸಿದ್ನಲ್ಲ, ಆ ಹೋಟ್ಲಲ್ಲಿ ಅವಣ್ಣ ನಮ್ಮ ಕನ್ನಡದವ್ರು ಇದ್ದರು. ಅವರು ಹೇಳಿದ್ದು 6 ತಿಂಗಳು ಇರ್ತೀವಿ ಅಷ್ಟೇ ಇಲ್ಲಿ, ಇನ್ನು 6 ತಿಂಗಳು ಬೆಂಗಳೂರಾಗ ಹೋಗ್ತೀವಿ ಅಂತ. 6 ತಿಂಗಳು ಪೂರ್ತಿ ಮಂಜುಗಡ್ಡೆ, ಇನ್ನು 6 ತಿಂಗಳು ಈ ವೆದರು. ಒಂದು ವಿಡಿಯೋ ಮಾಡ್ತವನೆ. ನಾನು ಯೂಟ್ಯೂಬ್ಗೆ ಹಾಕನೆ ನಾನೇ ಮುಚ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಅದೇನೋ ಹೇಳ್ತಾರೆ ಗೊತ್ತಾ, ಇಲ್ದಿರೋರಿಗೆ ಇರೋ ಚಿಂತೆ, ಇರೋರಿಗೆ ಇಲ್ದಿರೋ ಚಿಂತೆ ಅಂತ. ಹಂಗೆ ನನ್ನ ಮಕ್ಕಳದು. ಹೇಳು. ಪಾಂಡವರು ಪಂಚಪಾಂಡವರು ಮಹಾಭಾರತವನ್ನು ಪೂರ್ತಿ ಎಲ್ಲ ಮುಗಿಸಿದ ಮೇಲೆ, ಯುದ್ಧವನ್ನು ಮಾಡಾದ್ಮೇಲೆ, ಅವರ ಪಾಪಕರ್ಮಗಳೆಲ್ಲ ಮುಗಿಸ್ಕೊಂಡು ಆದಮೇಲೆ ಶಿವನನ್ನು ಪ್ರಾರ್ಥನೆ ಮಾಡಿಕೊಂಡು, ಶಿವನನ್ನು ಆರಾಧನೆ ಮಾಡಿಕೊಂಡು ಸ್ವರ್ಗಲೋಕಕ್ಕೆ ಹೋಗುವಂತಹ ಜಾಗವೇ ಈ ಜಾಗ. ಈ ಜಾಗದಲ್ಲಿ ಪಾಂಡವರು ಏನು ಸ್ವರ್ಗಲೋಕಕ್ಕೆ ಹೋದ್ರಂತಹ ಜಾಗವಿದು ಅಂತ ಹೇಳ್ತಾರೆ. ಗಣಪತಿಯು ತನ್ನ ದಂತವನ್ನು ಮುರಿದು ಕತೆ ಬರೆಯುತ್ತಲ್ಲ, ದಂತ ಅಂದ್ರೆ ಹಲ್ಲು ಅಂತ. ಈ ಹಲ್ಲೈತಲ್ಲ, ಬ್ರೋ, ದಂತ ಕತೆ ಅಂದ್ರೆ ದಂತದಿಂದ ಮುರಿದು ಬರ್ದಂತ ಕತೆ ಅಂತ ಹೇಳಿದ್ ನಾನು. ದಂತ ಕತೆ ಅಂದ್ರೆ ಆ ಥರ ದಂತ ಕತೆ ಅಂತ ಹೇಳಿಲ್ಲ. ದಂತ ಅಂದ್ರೆ ಹಲ್ಲನ್ನು ಹಿಂಗೆ ಮುರಿದು ಇದಿಲ್ಲ ಬರುತ್ತಲ್ಲ, ಹೌದು, ಹಿಂಗೆ ಬರುತ್ತಲ್ಲ ಹಿಂಗೆ. ಹಾಂ ಅಲ್ಲೇ ಭೀಮ ಎರಡನೇದು. ಮೊದಲು ಧರ್ಮರಾಜ, ಆಮೇಲೆ ಭೀಮ, ಆಮೇಲೆ ಅರ್ಜುನ, ಆಮೇಲೆ ನಕುಲ, ಸಹದೇವ. 5 ಜನ ಇದ್ದಾರೆ ನೋಡಿ ಇಲ್ಲಿ. ಅದು ನಾಯಿ ಅಲ್ಲ ಬ್ರೋ, ಕಾಣಿಸ್ತಾ ಇಲ್ಲ. ನೋಡೋಣ ಬನ್ನಿ ಅದ್ರ ಮುಂದೆ ಏನಿದೆ ಅಂತ ಅಂದ್ಬಿಟ್ಟು ನೋಡೋಣ. ಬನ್ನಿ ಜನರೇ, ಬನ್ನಿ ಹೆಂಗಿದೆ ನೋಡಿ ಗಾಯ್ಸ್. ಆದ್ರೂ ಅಯ್ಯಪ್ಪ, ಯಾವುದೋ ಇಂಡಿಯವ್ರಲ್ವಾ, ಸಿಂಹ ಇದೆ, ಚಾಮುಂಡೇಶ್ವರಿ ಇದ್ದಂಗಿದೆ. ತಾಯಿ ಕಾಪಾಡಮ್ಮ. ನಮಗೆ ಮಾತ್ರ ಹೆಂಗೆ ಕಾಣಿಸ್ತು? ಸರಸ್ವತಿ ನದಿ. ಹಾಂ ಇಲ್ಲೇ ಇದೆ ನೋಡಿ, ಸರಸ್ವತಿ ದೇವಿಯ ಉಗಮ ಸ್ಥಾನವು ಇದೆಯಾಗಿದೆ. ನೋಡಿ ಗಾಯ್ಸ್, ಶಿವ ಶಿವ ಶಂಕರ ಹರ ಹರ ಮಹಾದೇವ. ಇಲ್ಲ ಯಾಕೆ ಗೊತ್ತಾ, ವಿಡಿಯೋ ಕಟ್ ಮಾಡ್ರೆ ಯಾವುದೋ ಒಂದು 2-3 ಪ್ಲೇಸ್ ಚೆನ್ನಾಗಿರೋದನ್ನ ತೋರ್ಸಂಗಾಗುತ್ತೆ. ಬಟ್ ವಿಡಿಯೋನ ಪೂರ್ತಿ ತೋರಿಸೋದ್ರಿಂದ ಏನಾಗುತ್ತೆ, ನಿಮಗಿರೋ ಜಾಗ ಎಲ್ಲ ಬೇಗ ಲೊಕೇಟ್ ಆಗಿ ಗೊತ್ತಾಗುತ್ತೆ. ತಡಿ ಅಪ್ಪ ಬರಲಿ, ಬೇಡ ಬರಲಿ, ಅವ್ರು ಬರಲಿ ಅಲ್ಲಿವರೆಗೂ ನಾವಿಲ್ಲ ವಿಡಿಯೋ ಮಾಡೋಣ. ಅವರು ಬರಲಿ. ಹಿಂಗಿದೆ ಅಂದರೆ ಇದು ನೋಡಿದಾಗೆಲ್ಲ ಸಾಂಗ್ ನೆನಪಾಗೋದು ಅಷ್ಟೇ, ಇದೇ ಸ್ವರ್ಗ ಅಂತ. ಇದು ಸರಸ್ವತಿಯ ಉಗಮ ಸ್ಥಾನ. ಇಲ್ಲಿದ್ದಾರೆ ವ್ಯಾಸರಾಯದರು, ವ್ಯಾಸ ಮಹಾಮಹರ್ಷಿಯರು. ಮಹಾಗಣಪತಿ ದೇವಸ್ಥಾನ ನೋಡ್ಕೊಳ್ಳಿ ಇದೆ, ಬನ್ನಿ ನೋಡಿ. ಮಹಾಸರಸ್ವತಿ ದೇವಾಲಯ ಇದು, ಮಹಾಸರಸ್ವತಿ ದೇವಸ್ಥಾನ.
ಒಳಗೆ ಯಾರು ಇಲ್ಲದೆ ಇರುವ ಕಾರಣದಿಂದಾಗಿ ನಾವು ವಿಡಿಯೋನ ಮಾಡ್ತಿದ್ದೀವಿ ಅಷ್ಟೇ. ಅಕಸ್ಮಾತ್ ಇಲ್ಲಿ ಯಾರು ಒಬ್ರು ನೋಡ್ಕೊಂಡವ್ರು ಇದ್ದಿದ್ರೆ ನಾವು ಈ ರೀತಿಗೆ ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅಂತೂ ಇಂತೂ ಇದೊಂದೇ ದೇವಸ್ಥಾನ ತೋರ್ಸೋಕ್ಕಾಗಿದೆ ಹೇಳ್ಬೇಕಂದ್ರೆ ಒಳಗಡೆ ಇನ್ಯಾವ ದೇವಸ್ಥಾನ ತೋರ್ಸೋಕ್ಕಾಗಿಲ್ಲ. ಕೊನೆಯದಾಗಿ ಸರಸ್ವತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆ ವಿದ್ಯಾಬುದ್ಧಿ ಕೊಡಪ್ಪ ತಾಯಿ ಅಂತಂದ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಅಮ್ಮ ಸರಸ್ವತಿ ಕಾಪಾಡಮ್ಮ, ಸರಸ್ವತಿ ಕಾಪಾಡಮ್ಮ. ನಮ್ಮ ಎಲ್ಲ ನೋಡ್ತಿರೋ ವೀಕ್ಷಕರಿಗೂ ಒಳ್ಳೇದು ಮಾಡಮ್ಮ. ಒಳ್ಳೇದಾಗಲಿ, ಒಳ್ಳೇದಾಗಲಿ, ಒಳ್ಳೇದಾಗಲಿ. ಲೆಟ್ಸ್ ಗೋ ದ ಪಾಂಡವರು ಹೋದಂತಹ ಜಾಗಕ್ಕೆ ಹೋಗೋಣ ಬನ್ನಿ. ನಾವೀಗ ಸ್ವರ್ಗಾರೋಹಣ ಮಾರ್ಗ ಜಾಗದಲ್ಲಿ ಹೋಗ್ತಾ ಇದ್ದೀವಿ. ಹೇಗಿದೆ ಗೊತ್ತಾ? ಸ್ವರ್ಗ ಮಹಾರೋಗ ಸ್ವರ್ಗಾರೋಹಣ ಮಾರ್ಗ. ನದಿ ಹರಿಯುತ್ತೆ. ಲಾಸ್ಟ್ ಬಂದಿದ್ದಾರೆ ನಾವು. ಲಾಸ್ಟ್ ಬಂದು ಅಲ್ಲಿ ಟೆಂಪಲ್ ಹಿಂಗೆ ಹತ್ಕೊಂಡು ಮೇಲೆ ಬಂದರೆ ಎಂಟ್ರಿ. ಇಲ್ಲಿ ಪಂಚಪಾಂಡವರು ಈ ಜಾಗದಲ್ಲಿ ನಡ್ಕೊಂಡು ಹೋಗಿರುವಂತಹ ಹಿಸ್ಟ್ರಿ ಇಲ್ಲಿ. ಮಹಾದೇವ್ ಇಲ್ಲೇ ಇದ್ದಾರೆ ನೋಡಿ. ಒಂದು ಎರಡು ಮೂರು ನಾಲ್ಕು ಐದು ಆರು ಜನ ಇದ್ದಾರೆ. ಪಾಂಡವರು 5 ಜನ ತಾನೆ. 6 ಜನ ಯಾರು? ಅಕ್ಕ 3. ಸಾರಿ ಗೈಸ್, ಐ ಫರ್ಗೆಟ್ ದಟ್. ಯಾರು ಅಂತ ಗೊತ್ತಾಗ್ಲಿಲ್ಲ ಸಡನ್ ಆಗಿ. ಪಾಂಚಾಲಿ. ಓಕೆ. ಪಾಂಡವರ ಧರ್ಮಪತ್ನಿ ಧರ್ಮರಾಯ, ಯುಧಿಷ್ಠಿರ ಹಾಗೂ ಅರ್ಜುನ, ಭೀಮ, ನಕುಲ, ಸಹದೇವರು. ಇವರು ಧರ್ಮರಾಯ. ಅಲ್ಲೇ ಇದೆ ನೋಡಿ ಧರ್ಮರಾಯ, ಯುಧಿಷ್ಠಿರ. ಇದು ಗ್ಯಾರಂಟಿ. ಎಲ್ಲ ಸೈಜ್ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತಾ ಇದು ಭೀಮ ಅಂತ. ಇದು ಭೀಮ, ಅದು ಅರ್ಜುನ, ಅದು ನಕುಲ, ಅಲ್ಲ ಅವರು ಅಮ್ಮ ಇವರು ಪಾಂಚಾಲಿ, ದ್ರೌಪದಿ, ಸಹದೇವ. 5 ಜನರ ವಿಗ್ರಹಗಳು ಇಲ್ಲೇ ಇದೆ. ನಮ್ಮ ಗತಕಾಲದಲ್ಲಿ ಮಹಾಭಾರತ ರಾಮಾಯಣವು ನಿಜವಾದ ಸಂಗತಿ ಅನ್ನೋದಕ್ಕೆ ಇವೆಲ್ಲವೂ ಸಾಕ್ಷಿ ಆಗುತ್ತೆ. ಇದೆಲ್ಲ ನಿಜ ಅಂತ ಗೊತ್ತು, ಆದರೂ ಇನ್ನೂ ಎಷ್ಟೋ ಜನ ನಂಬಿಕೆ ಇಲ್ಲದವರು ಏನೇನೋ ಮಾಡ್ತಿದ್ದಾರೆ. ಸೊ ಇವೆಲ್ಲ ನೋಡಿದ್ಮೇಲೆ ನಂಬಿಕೆ ಬರ್ದಂಗೇನಿರಲ್ಲ. ಏಕೆಂದರೆ ಅಂತ ಭಗವದ್ಗೀತೆಯನ್ನು ಬರೆದಂತಹ ಶ್ರೀಕೃಷ್ಣ, ಮಹಾಭಾರತ, ರಾಮಾಯಣ ಎಲ್ಲ ಗತಕಾಲದಲ್ಲಿ ನಡೆದೋದಂಥ ಕಾಲದಿಂದಾಗಿ ಎಲ್ಲದು ಇಲ್ಲೇ ಇದೆ. ಎಲ್ಲ ಹಿಸ್ಟ್ರಿ ಇದೆ, ಎಲ್ಲ ಪ್ರೂವ್ ಇದೆ. ಸೊ ಅದಕ್ಕೋಸ್ಕರ ನಾವೆಲ್ಲ ನಂಬಲೇಬೇಕಾಗುತ್ತೆ. ಇವೆಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೋತವ್ರೆ. ಆಗಿನ ಕಾಲದಲ್ಲಿ ಅವ್ರನ್ನ ತೆಗೆಸ್ಕೊಳಕ್ಕಾಗ್ತಿಲ್ಲ ಮಹಾರಾಜರು ಅಂತ. ಈಗ ತೆಗೆಸ್ಕೊಳ್ಳೋದು. ಐ ಲವ್ ಮಾನ. ಇದೆ ಸ್ವರ್ಗ ಭೂಮಿ. ಯಾಕೆ ಫಸ್ಟ್ ವಿಲೇಜು ಲಾಸ್ಟ್ ವಿಲೇಜ್ ಅಂತ ಕರೀತಾರೆ ನಮಗಂತೂ ಗೊತ್ತಿಲ್ಲ. ಆದರೂ ಅವ್ರು ಇಟ್ಟಿರೋದ್ರಲ್ಲಿ ಏನೋ ಒಂದು ರೀಸನ್ ಇದ್ದೇ ಇರ್ತದೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ತಿಳ್ಕೊಂಡ್ರೆ ಎಲ್ಲ ಗೊತ್ತಾಗುತ್ತೆ. ಈ ನದಿ ಹರ್ಕೊಂಡೋಗಿ ಸೀದಾ ಅಲಕಾನಂದ ನದಿ ಮತ್ತು ಭಾಗೀರಥಿ ನದಿ ಹೋಗುತ್ತಲ್ಲ, ಆ ಜಾಗಕ್ಕೆ ಹೋಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ನೀರು ಹರಿತಾನೇ ಇದೆ. ಅಯ್ಯಪ್ಪ, ಹುಸಿ ದೂರ ಮಾತ್ರ ಸುತ್ಕೊಂಬರಲ್ಲ. ನದಿ ಪಕ್ಕದಲ್ಲೇ ರಸ್ತೆ ಮಾಡಿದ್ದಾರೆ. ಅದಕ್ಕೆ ನಮಗೆ ಅಲ್ಲೆಲ್ಲ ನದಿ ಕುಸಿಯೋದು, ರೋಡೆಲ್ಲ ಇದಾಗೋದು ಎಲ್ಲ ಆಗುತ್ತೆ. ನದಿ ಪಕ್ಕದಲ್ಲಿ ರೋಡ್ ಮಾಡಬಾರ್ದು ನಮ್ಮ ಪ್ರಕಾರ. ಯಾಕೆಂದರೆ ಅವ್ರಿಗೆ ಈಸಿ ಆಗುತ್ತೆ, ಒಂದು ರೂಟ್ಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಹಂಗೆ ಮಾಡಿದ್ದಾರೆ. ಬಟ್ ನದಿ ಪಕ್ಕದಲ್ಲಿ ರೋಡ್ ಮಾಡೋದ್ರಿಂದ ತೇವಾಂಶ ಇರುತ್ತೆ ಭೂಮಿ. ನೆಲ ತೇವಾಂಶ ಹೀರಿ ಏನಾಗುತ್ತೆ ಅಂದರೆ ಒಂದೊಂದು ಸಲ ಈ ವೆದರ್ ಚೇಂಜ್ ಆದಾಗ ನೀರು ಜಾಸ್ತಿ ಹರಿಯುತ್ತೆ.
ನೀರು ಜಾಸ್ತಿ ಹರಿದಾಗ ಏನಾಗುತ್ತೆ, ಭೂಮಿ ತೇವಾಂಶ ಜಾಸ್ತಿ ಆಗುತ್ತೆ. ತೇವಾಂಶ ಜಾಸ್ತಿ ಆದಾಗ ಏನಾಗುತ್ತೆ, ಮರಳನ್ನ ಒಂದೊಂದು ಸ್ವಲ್ಪ ಕುಸಿತ ಬರುತ್ತೆ. ಈಗ ಜಾಸ್ತಿ ಕುಸಿತ ಬಂದಾಗ ಏನಾಗುತ್ತೆ, ಮಣ್ಣು ಒಳಗಿಂದ ಒಳಗೆ ಜರಗ್ತಾ ಬರುತ್ತೆ. ಆಗ ಜರಗ್ತಾ ಬಂದಾಗ ಏನಾಗುತ್ತೆ, ಮಣ್ಣು ಕುಸಿಯೋದು, ರೋಡು ಕುಸಿಯೋದು ಎಲ್ಲ ಆಗುತ್ತೆ. ಬ್ಲರ್ ಆಗ್ತೀಯಾ? ಬನ್ನಿ ಮುಂದೆ ಹೋಗೋಣ. ಈ ಜಾಗದಲ್ಲಿ ಒಂದು ವಿಶೇಷವಾದ ಹಣ್ಣು ಸಿಗುತ್ತೆ. ಸೀಸನ್ ಮುಗ್ದೋಗೈತೆ, ನಮ್ಗೆ ಆದ್ರೂ ಸಿಕ್ಕಿದೆ. ನೋಡ್ರಿ ಇಲ್ಲಿ ಎಷ್ಟು ಒಂಥರ ಪಳಪಳ ಅಂತ ಹೊಳಿತಿದೆ ಅಣ್ಣ. ಅಯ್ಯೋ ಟೇಸ್ಟ್ ಹೆಂಗಿದೆ ಅಂತ ನೋಡುವ ಸಮಯ. ಏನಾರು ಆದ್ರೆ ವೆಂಕಟೇಶ್ವರ ಸ್ವಾಮಿ ಪಾದರ್ ಗೋವಿಂದ. ಹಣ್ಣು ಗೊಂಚಲೆ ಆಯ್ತಲ್ಲಣ್ಣ, ಗೊಂಚಲೆ ಐತೆ. ಬನ್ನಿ ಗೈಸ್ ಕಿತ್ಕೊಂಬರೋಣ, ಚೆನ್ನಾಗಿದೆ. ಒಂಥರ ಅಡ್ವೆಂಚರ್ ಮಾಡೋಕ್ಕೋಸ್ಕರ ನಮಗೋಸ್ಕರನೇ ಹುಟ್ಟಿದ್ದೀವಿ ಏನೋ ರೇಂಜಿಗೆ ಆಗಿದ್ದೀವಿ. ಈಗ ಇದೆಲ್ಲ ಯಾರು ಹೋಗೋದೇ ಇಲ್ಲ, ನಾವು ಅಲ್ಲಿ ಇಲ್ಲಿ ತಿರ್ಕೊಂಡು ಹೋಯ್ತಾ ಇರ್ತೇವೆ ಸುಮ್ಮನೆ. ಜೈ ಮಹಾಕಾಲ ಮಹಾದೇವ ಅಂತಂದ್ಬಿಟ್ಟು ಹೆಂಗೆ ಹೊಳಿತೈತೆ ನೋಡ್ರಿ. ಅದು ರೆಡ್ ಕಲರಾಗಿ ಹಸ್ರಾಗ ಅದು ಇರೋದಕ್ಕೆ ಪಳ 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 ಅಂತ ಹೊಳಿತೈತಿ. ಅಣ್ಣ ಕಲರ್ ಚೇಂಜ್ ಐತೆ. ಹಣ್ಣು ಅಂದ್ಕೊಂಬಂದ್ರೆ ವಿಷ ಆಗ್ಬಿಟ್ಟೈತೆ. ನಮ್ಮ ಮನೆ ಬರೋನೇ ಎಷ್ಟು ಯಾವಾಗ ಕಷ್ಟಪಡ್ತೀವಿ, ನನ್ನ ಅಜ್ಜಿ ಏನಾರು ಒಂದು ಹಾಳಾಗೋಗುತ್ತೆ. ಏನೂ ಮಾಡೇ ಇರಲ್ಲ, ಸುಮ್ಮನೆ ಹೋಗಿ ನಿಂತ್ಕೊಂಡಿರ್ತೀವಿ. ಆವಾಗ ಏನೋ ಮಾಡಿದ್ದೀವೇನೋ ಗೌರವ ಸಿಕ್ಬಿಡುತ್ತೆ. ಕಷ್ಟಪಟ್ಟಾಗ ಅದಕ್ಕೆ ವ್ಯಾಲ್ಯೂನೇ ಇಲ್ದಂಗೆ ಆಗೋಯ್ತು. ಇಷ್ಟೇ ಜೀವನ ಕೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಗೋಸ್ಕರ ಅಂತ ಏನಾರು ಒಂದು ತಂದು ಕೊಟ್ಟಿದ್ದೀರಾ ನೀವು? ಹೇಳಿ 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 ನೋಡೋಣ. ಅಕ್ಕ ಹೇಳಕ್ಕ. ಇಷ್ಟೇ ಜೀವನ. ಮುಕುಲ್ನ ಉಡ್ಸಕ್ಕೆ ಡಿಯಾನು ಅಂದಿದ್ದು ಬೆಳಿಗ್ಗೆ ಅಷ್ಟೇ. ಎಷ್ಟು ಚೆನ್ನಾಗಿ ಬರ್ತಿದ್ದಣ್ಣ ಅದು ಹೂವು. ಈ ಜಾಗದಲ್ಲಿ ನಮಗೆ ಬಿಸಿಲಿರೋದು ತುಂಬ ಒಳ್ಳೆಯದಾಯಿತು. ಬಿಸಿಲಿಲ್ಲದೆ ಬೇರೆ ಏನಾದ್ರು ವೆದರ್ ಇದ್ದಿದ್ರೆ ನಮಗೆ ಆಗ್ತಾ ಇರಲಿಲ್ಲ. ಎಷ್ಟು ಕೊಟ್ಟೈತೆ ಮಲೆ ಜೇನು. ಎಲ್ಲಿ ಕಾಣಿಸ್ತಿದ್ದಕ್ಕ ನಿಮಗೆ? ಅಲ್ಲಿ ಕಪ್ಪುಗೈತಲ್ಲ ಅಂತ ಕಾಣಿಸ್ತದೆ. ಅಣ್ಣ ಒನ್ ಮೋರ್ ಅಕ್ಕ ನಿಮ್ಮ ಚಾನ್ಸ್. ಹ್ಞೂ ನೀವೀಗ ನೀವೀಗ I love to alone. I love to alone. ಓ ನನ್ನ ಮಗ ಇವಾಗ ಡಿಸ್ಟರ್ಬ್ ಆಗ್ಬಿಟ್ಟಿದ್ದಾನೆ. ಅಮ್ಮ ಅಪ್ಪ ಮೇಲೆ ಆಗಿಲ್ಲ, ಅವನ ಮಗ ಅಲೋನ್ ಆಗ್ಬಿಟ್ಟಾನೆ. ಒಬ್ಬರೇ ಇರೋದು ಎಷ್ಟು ಚಂದ ಅಂದರೆ ಒಂಥರ ಚಂದ. ಯಾರಿಗೂ ಹೇಳೋ ಅವಶ್ಯಕತೆ ಇರಲ್ಲ, ಯಾರೂ ಕೇಳೋಷ್ಟು ಪೇಷನ್ಸು ಇರಲ್ಲ. ನೆಮ್ಮದಿಯಾಗಿದ್ಬಿಡ್ಬೋದು. ಎಲ್ಲ ಸೆಲ್ಫಿ ತಗೋತವ್ರೆ. ಸೆಲ್ಫಿ ಯಾಕೆ ತಗೋತಿದ್ದೀರಾ ನೀವು? ನಮಗೆ ಗೊತ್ತಾಗ್ತಾ ಇಲ್ಲ. ತಿನ್ನೋಕೆ ಎಲ್ಲ ಇದೆ. ಅಣ್ಣ ಅಂತೂ ಗಿಡಕ್ಕೆಲ್ಲ ಕೈ ಹಾಕ್ತಿದ್ರ ಅಣ್ಣ ನೀವು. ಸಾಹಸ ಮಾಡ್ತಿದ್ರ. ಹಣ್ಣು ತಿನ್ನಲೇಬೇಕು ಅಂತ. ಚೆನ್ನಾಗೈತೆ. ಹೂ ಕಿತ್ಕೊಂಬಂದ್ಬಿಟ್ಟು ಐ ಲವ್ ಯು. ನೋಡಿ ಜೇನುಳ ಹಿಂಗೆ ಕಟ್ಟಿದೆ ನೋಡಿ. ಹೇಯಪ್ಪ, ಸ್ವರ್ಗ ಮೇಲೆ ಹತ್ತುತ್ತಾ ನಮಗೆ ನರಕ ಕಾಣಿಸ್ತೈತೆ. ಅದಕ್ಕೆ ಪಾಂಡವರು ಹತ್ತುತ್ತಾ ಒಬ್ಬೊಬ್ಬರೇ ಸತ್ತೋಗಿದ್ದು ಅಂತ ಹೇಳ್ತಾರೆ.
ಬಿಟ್ಟರು ಯಾರಿಗೂ ಗೊತ್ತಿಲ್ಲ. ಎಲ್ಲ 50% ಸತ್ಯ, 50% ಸುಳ್ಳು ಅಷ್ಟೇ. ಎಷ್ಟೊತ್ತರ ಇದು ತಲೆ ಕೆಟ್ಟೋಗುತ್ತೆ. ಹತ್ತಿ ಸಾಕಾಗಿ ಸುಮ್ಮನೆ ದಾರಿ ಐತೆ ಹೋಗ್ತಾನೆ ಐತೆ. ದಾರಿ ಅಂತೂ ನಿಲ್ತಾ ಇಲ್ಲ. ಮಿಸ್ ಆದರೆ ಇನ್ನೊಂದು ಸ್ವಲ್ಪ ದೂರ ಹೋದರೆ ನಾವು ಚೀನಾಗೋ ಟಿಬೆಟ್ಗೋ ಹೋಗ್ಬಿಡ್ತೀವಿ. ದೇಶ ಬಿಟ್ಟು ದೇಶ, ಯಾವುದೇ ಟಿಕೆಟ್ ಇಲ್ಲದೆ ಏನೂ ಇಲ್ಲದೆ ದಾಟ್ಬಿಡ್ತೀವಿ ಹಿಂಗೆ ಬಾರ್ಡ್ರನ್ನ. ನೋಡ್ರಿ ಅಲ್ಲೊಂದು ಏನೋ ದೇವಸ್ಥಾನ ಕಾಣಿಸ್ತಿದೆ. ಏನಿದೆ ಅದು ನೋಡೋಣ ಬನ್ನಿ. ನೋಡಿ ಅದ್ರ ಹಿಂದ್ಗಡೆ ಸ್ವರ್ಗ ಇದೆ ಅಂತ ಹೇಳ್ತಾರೆ. ಇದ್ರ ಹಿಂದ್ಗಡೆ ಪಕ್ಕ ಗ್ಲೇಷಿಯರ್ ಇದೆ. ಇದು ಇನ್ನೊಂದೇನು ಗೊತ್ತಾ, ಬದ್ರಿನಾಥ್ ಇದೆಯಲ್ಲ, ಇದು ಬೆಟ್ಟ, ಇದರಿಂದ ಗ್ಲೇಷಿಯರು. ಆ ಗ್ಲೇಷಿಯರಿಂದ ಇನ್ನೊಂದು ಗ್ಲೇಷಿಯರು, ಒಂದು 2-3. ಆ ಗ್ಲೇಷಿಯರ್ ಹಿಂದ್ಗಡೆ ಕೇದಾರ್ನಾಥ್ ದೇವಸ್ಥಾನ ಮತ್ತು ಬದ್ರಿನಾಥ್ ದೇವಸ್ಥಾನ ಹಿಂಗೆ ಆಪೋಸಿಟ್ ಇದೆ. ಸೆಂಟ್ರಲ್ಲಿ ಗ್ಲೇಷಿಯರ್ ಇದೆ. ಇಷ್ಟೇ. ಹರಿಹರ ಇಬ್ಬರು ಒಬ್ಬರೇ, ಒಂದು ನಾಣ್ಯದ 2 ಮುಖಗಳಿದ್ದಂತೆ ಅಂತ. ಮುಂದೆ ಒಂದು ಫಾಲ್ಸ್ ಇದೆ ಅಂತೆ. ಅದು 16 ಕಿಲೋಮೀಟರ್ ಇದೆ ಅಂತೆ. ಎಷ್ಟು ಹೇಳಿ? 16 ಕಿಲೋಮೀಟರ್. ಹೋಗೋಕ್ಕೆ 4 ಅವರ್ ಬೇಕು. ಹೋಗೋಕ್ಕೆ 4 ಅವರು, ಬರೋಕ್ಕೆ 4 ಅವರು. ಹಾಗೆಲ್ಲ ನಡೆಯೋಕ್ಕೆ ಮೊನ್ನೆನ ಕೇದಾರ್ನಾಥ್ಗೆ ಹೋಗಿ ಸುಸ್ತಾಗ್ಬಿಟ್ಟಿದ್ದೇವೆ. ಸೊ ಕೈಲಾಸ ಇಲ್ಲೇ ನೋಡ್ಕೊಂಡು ರಿಟರ್ನ್ ಹೋಗೋಣ ಬನ್ನಿ. ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ, ವೈಟು ಏನು ಮಂಜುಗಡ್ಡೆ ಏನಂತೀವಿ, ಗ್ಲೇಷಿಯರ್ ಅಲ್ಲಿ ಕಾಣಿಸ್ತಿದೆ. ನೋಡಿದ್ರಲ್ಲ ಮಾನಾ ವಿಲೇಜ್ ಹೇಗಿದೆ ನೋಡಿ. ಫೈನಲ್ ಟಚ್-ಅಪ್. ಬನ್ನಿ ಗಾಯ್ಸ್, ರಿಟರ್ನ್ ಹೋಗೋಣ. ಇದೇ ನಮ್ಮ ಮಾನಾ ವಿಲೇಜ್ ಮಾನಾ ವಿಲೇಜ್ ವ್ಲಾಗ್ ಮುಕ್ತಾಯ ಆಗುತ್ತೆ. ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಗೈಸ್. ಬನ್ನಿ. ಇಲ್ಲಿಗೆ ಈ ವ್ಲಾಗ್ ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ ವ್ಲಾಗು ಅಪ್ಲೋಡ್ ಆಗುತ್ತೆ. ಅಲ್ಲಿವರೆಗೂ ವಾಚ್ ಆ್ಯಂಡ್ ಲೈಕ್ ಕೊರೋ, ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಚೇಂಜಸ್ ಮಾಡ್ಕೊಳೋದಿದ್ರೆ ಹೇಳಿ, ಓಕೆ? ಚೇಂಜಸ್ ಮಾಡ್ಕೊತೀನಿ. ಯಾಕೆಂದರೆ ನನ್ನ ವೀಡಿಯೋ ನಾನು ನೋಡಿದಾಗ ನನಗೇನಿಗೆ ಅನಿಸುತ್ತೆ ಅದನ್ನು ಮಾತ್ರ ಎಕ್ಸ್ಪ್ಲೋರ್ ಮಾಡ್ತೀನಿ. ಏನಾದರೂ ಹೊಸ ಎಕ್ಸ್ಪೀರಿಯೆನ್ಸ್ ಈ ಥರದ ಏನಾದ್ರು ಟ್ರೈ ಮಾಡಿ ಅಂತ ಹೇಳಿದ್ರೆ ಓಕೆ, ಟ್ರೈ ಮಾಡುವ. ಏನಾದ್ರು ಹೊಸದಾಗಿ ಕಮೆಂಟ್ಗಳು ಹಾಕಿ ನೋಡೋಣ. ಯಾರ್ಯಾರು ಏನೇನು ಮಾಡ್ತೀರಾ ಊರಾಗುತ್ತೆ. ಲಾಸ್ಟಾಗಿ ಫೈನಲಾಗಿ ನೋಡ್ಕೊಂಬಿಡಿ. ಬನ್ನಿ.